ಈಗ ಗುರುಜಿಯವರು ಜ್ಞಾನಫಲ ವಿಭಾಗದಲ್ಲಿ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ಜ್ಞಾನಫಲ ವಿಭಾಗದಲ್ಲಿ ತಾವೆಲ್ಲ ವಿಶೇಷವಾಗಿರ್ತಕ್ಕಂಥ ಉಪಾಸನೆಯನ್ನು ಮಾಡತಕ್ಕಂಥ ವಿಚಾರ ಅಂದರೆ ಕನ್ನಡ ರಾಜ್ಯೋತ್ಸವ ನೋಡಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜ್ಞಾನಫಲವನ್ನು ಕೊಡ್ತೀನಿ. ನೀವು ಈ ಜ್ಞಾನಫಲ ಸಂಬಂಧ ಅಂದರೆ ಇಲ್ಲಿ ನಾವು ಅರ್ಶಿನ ಕುಂಕುಮ ಪ್ರತಿದಿನ ಎಲ್ಲ ಹಚ್ತೀವಿ, ಹೊಸಲಿಗೆ ಹಚ್ತೀವಿ. ಪ್ರತಿದಿನ ಕನ್ನಡ ಮಾತೆಯನ್ನು ಸ್ವಾಗತಿಸ್ತಾ ಇದ್ದೀವಿ ಒಂದು ಕಡೆ. ಎರಡನೇದಾಗಿ ಕ್ರಿಮಿಕೀಟ ಜೀವರಾಶಿಗಳು ಬರ್ದಿದ್ದ ಹಾಗೆ ಕಾಪಾಡ್ತಾ ಇದೆ. ಅಂದರೆ ಕ್ರಿಮಿಕೀಟ ಜೀವರಾಶಿಗಳು ಅಂದರೆ ಟರ್ಮರಿಕ್ ಅಂದರೆ ಯಾವ ಕಾಲಕ್ಕೂ ಅರ್ಶಿನ, ಆ ಹೊಸಲಿಗೆ ಹಚ್ಚಿದ ತಕ್ಷಣ ಯಾವುದೇ ಕ್ರಿಮಿಕೀಟಗಳು ಒಳಗಡೆ ಬರೋದಿಲ್ಲ, ಹೌದಾ? ಅದಕ್ಕೋಸ್ಕರ ಅರ್ಶಿನ ಕುಂಕುಮ ಇಡ್ತೀವಿ. ಒಂದು ಸೌಭಾಗ್ಯ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮಿ ಅಲ್ಲೇ ನಿವಾಸವಾಗಿರ್ತಾಳೆ, ಅದಕ್ಕೆ ಲಕ್ಷ್ಮೀ ಪೂಜೆ. 3 ಬಾರಿಯಲ್ಲಿ ನಾವು ನೋಡ್ತಾ ಕಾರಣಗಳು ವಿಭಿನ್ನವಾಗಿದ್ದರೂ ಸಹ ಮಾಡ್ತಕ್ಕಂಥ ಕಾರ್ಯ ಎಲ್ಲ ಒಬ್ರಿಗೋಸ್ಕರನೇ. ಅದಕ್ಕೋಸ್ಕರ ಅಂಥ ಒಂದು ದೈವ ಸಾನ್ನಿಧ್ಯ ಅಲ್ಲಿ ಹೊಂದ್ಕೊಳ್ಳುತ್ತೆ. ಎದುರುಗಡೆ ಯಾರು ವಾಸವಾಗಿದ್ದಾನೆ ಅದೇ ಲಕ್ಷ್ಮೀ ನರಸಿಂಹ ಹೊಸಲಲ್ಲಿ ವಾಸವಾಗಿರ್ತಾನೆ. ಅದಕ್ಕೆ ಹರಿದ್ರಾಲಂಕಾರಂ ನರಸಿಂಹಭೂಷಿತ ಕುಂಕುಮಾಲಂಕಾರ ಲಕ್ಷ್ಮೀ ಪೂಜಿತ. ಆ ಕುಂಕುಮಾಲಂಕಾರ ಲಕ್ಷ್ಮಿಗೆ ನರಸಿಂಹನಿಗೆ ಕೃಪಾ ಕಟಾಕ್ಷವಾಗೋದ್ರಿಂದ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿ ನಾವುಗಳು ಮನೆ ಒಳಗೆ ಏನು ಇಟ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಮೊದಲಾಗಿ ನಿಮಗೇನು ಹೇಳಿದ್ದೆ, ಜೀವನ ಇಡೀ ಪ್ರತಿಯೊಬ್ಬ ಮನುಷ್ಯನ ಮನೆಯಲ್ಲೂ ಲಕ್ಷ್ಮೀ ನರಸಿಂಹ ಹೊಸಲು ನೋಡಬೇಕು ಅಂತ ಹೇಳಿದ್ದೆ, ಹೌದಾ? ಆ ಲಕ್ಷ್ಮೀ ನರಸಿಂಹ ಹೊಸಲು ನೋಡಬೇಕು ಅಂತ ಏನು ಹೇಳಿದ್ದೆ, ಮನೆಯ ಬಾಗಿಲು ಎದುರು ಭಾಗದಲ್ಲಿ, ಅಂದರೆ ಬಾಗಿಲಿದೆ ಅಂದರೆ ಬಾಗಿಲು ಎದುರುಗಡೆ ಒಳಗಡೆ ಬಂದ ತಕ್ಷಣ ನೇರದಲ್ಲಿ ನೋಡ್ತಕ್ಕಂಥ ಯಾರೋ ಲಕ್ಷ್ಮೀ ನರಸಿಂಹ ನೋಡ್ತಾ ಇದ್ವಿ. ಆ ಲಕ್ಷ್ಮೀ ನರಸಿಂಹನ ಫೋಟೋ ಅಲ್ಲಿ ಹಾಕೊಂತಿದ್ವಿ, ಆಂಜನೇಯನ ಫೋಟೋ ಪಕ್ಕದಲ್ಲೇ. ಅಂದರೆ ಆಂಜನೇಯ ಲಕ್ಷ್ಮೀ ನರಸಿಂಹ ಸ್ವಾಮಿ ಇಬ್ಬರು ನಿಮ್ಮ ಬಾಗಿಲು ಎಂಟ್ರಿ ಆಗ್ತಾನೆ ಎದುರುಗಡೆ ಕಂಡಾಗ, ಮನೆ ಒಳಗೆ ಬಂದಾಗ ಕಾಣಿಸ್ತಾ ಇರತಕ್ಕಂಥದ್ದು ಇವರಿಬ್ಬರೇ. ಆಗೇನಾಗತ್ತೆ, ರಾಹು ದೋಷ ಬರಲ್ಲ, ಕುಜ ದೋಷ ಬರಲ್ಲ, ಯಾವುದೇ ದುಷ್ಟಗಳು ನಮ್ಮ ಮನೆ ಒಳಗೆ ಪ್ರವೇಶ ಮಾಡಕ್ಕೆ ಬಿಡಲ್ಲ. ಎರಡನೇದಾಗಿ ಯಾರೇ ಆಗಲಿ ದುರೋದ್ದೇಶದಿಂದ ಮನೆಗೆ ಎಂಟ್ರಿ ಆಗ್ತಾ ಇದ್ದಾರೆ, ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ಸಂಹರಿಸ್ಬಿಡುತ್ತೆ. ಅಂದ್ರೇನೋ ಅವರ ಮನೋವತೆಯನ್ನು ಪರಿವರ್ತನಾ ಸ್ವರೂಪಕ್ಕೆ ತಿರುಗಿಸ್ಬಿಡುತ್ತೆ. ಅವನೇನೋ ಮಾಡಬೇಕು ಅಂತ ಬಂದಿರ್ತಾನೆ, ಕೆಟ್ಟದನ್ನ ತಿರುಗಿಸ್ಬಿಡುತ್ತೆ ಮನೋಕಾರಕನ್ನು. ಆ ಪರಿವರ್ತನೆ ಮಾಡಿದ ತಕ್ಷಣ ಅವನ ಒಳಗಡೆ ಎಂಟ್ರಿ ಆಗುವಾಗ ಏನು ಮಾಡಬೇಕು ಅಂತ ಮರ್ತೇ ಹೋಗಿದ್ದೀನಲ್ಲ ಅನ್ನೋ ಭಾವನೆ ಅವನು ಕೊಟ್ಬಿಡುತ್ತೆ. ಅವನು ಅಥವಾ ಅವಳು ಪಕ್ಕದಲ್ಲಿ ಮನೆಯಿಂದ ಬಂದಿರ್ತಾಳೆ, ಏನೋ ಮಾಡೋಣ ಇವತ್ತು ಅಂತ ಬಂದಿರ್ತಾಳೆ, ಹೇಳಕ್ಕಾಗಲ್ಲ ಅಲ್ವಾ? ಎಲ್ಲರ ಕೆಟ್ಟ ಗುಣಗಳನ್ನು ಸರಿಪದ್ಧ ಮಾಡಿಸ್ತಕ್ಕಂಥ ಅವಕಾಶಗಳನ್ನ ಎದುರುಗಡೆ ಲಕ್ಷ್ಮೀ ನರಸಿಂಹ ಮತ್ತು ಆಂಜನೇಯನ ಹಾಕ್ಕೊಳ್ಳಿ ಅಂತ ಮೊದಲಿಂದ ಹೇಳಿದ್ದೀನಿ. ಆದರೆ ಇವತ್ತಿನ ದಿವಸ ಏನು ಹೇಳಿ, ಸೋಮವಾರ, ಸೋಮ ಇತಿ ಚಂದ್ರ. ಅದಕ್ಕೆ ಚಂದ್ರ ಅಂದ್ರೆ ಏನು, ಸಾಕ್ಷಾತ್ ಪರಿಪೂರ್ಣವಾಗಿರ್ತಕ್ಕಂಥ ಪರಮೇಶ್ವರನ ಅಂಶ. ಯಾರದು? ಬಸವ. ಆ ಬಸವ ಇನ್ಯಾರೋ ಅಲ್ಲ, ಕರ್ನಾಟಕದಲ್ಲಿ ನಾವು ಏನು ಹೇಳ್ತೀವಿ, ಎತ್ತನ್ನು ಎಷ್ಟು ಚೆನ್ನಾಗಿ ದುಡಿತೀವಿ ಅಂದರೆ ಆ ಕಾಲದಿಂದ ಇವತ್ತವರೆಗೂ ದಕ್ಷಿಣ ಪ್ರಾಂತದಲ್ಲೇ ಎತ್ತು ಕಾಳಷ್ಟು ದುಡಿಯುತ್ತೆ. ನೀವು ನೋಡಿ, ರಾಜರಾಜೇಶ್ವರಿ ತಾಯಿ ಜಗನ್ಮಾತೆಯನ್ನು ಎತ್ಕೊಂಡು ಹೋಗಿರ್ತಕ್ಕಂಥ ವಿಚಾರವೋ ಅದೇ ರೀತಿಯಾಗಿರ್ತಕ್ಕಂಥ ಎತ್ತು. ಎರಡನೇ ಭಾಗ ದುಡಿತಾ ಇರತಕ್ಕಂಥ ಅಕ್ಕಿಯನ್ನು ಪ್ರದೇಶಪೂರ್ವಕವಾಗಿ ನಾವು ನೋಡ್ತಕ್ಕಂಥ ರಾಜರಾಜೇಶ್ವರಿ ಆಗಿರ್ತಕ್ಕಂಥ ಕಬ್ಬಿನ ಜಲ್ಲೆ. ಕರ್ನಾಟಕದಲ್ಲೇ ಹೆಮ್ಮೆಯ ಮಂಡ್ಯ ಜಿಲ್ಲೆಯಾಗಿರ್ತಕ್ಕಂಥದ್ದು ಕಬ್ಬು ನೋಡ್ತಾ ಇದ್ದೀರಾ. ಯಾರ ಕೈಲಿರುತ್ತೆ? ರಾಜರಾಜೇಶ್ವರಿ ಕೈಯಲ್ಲಿ, ಭುವನೇಶ್ವರಿ ಕೈಲಿರುತ್ತೆ. ಈ ಕೈಯಲ್ಲಿರ್ತಕ್ಕಂಥದ್ದು ಯಾರೋ ದುಡಿಬೇಕೋ ಆ ಕಾಲದಿಂದ ಪಾಪ ಎತ್ತು ದುಡಿದಿದೆ. ತದನಂತರ ಎಲ್ಲ ಜೀವರಾಶಿಗಳಿಗೆ ಅನುಗುಣವಾಗಿ ಪೂಜೆಯಲ್ಲಿ ಮಾಡ್ತಕ್ಕಂಥದ್ದು ಯಾವುದು? ಇದೇ ಹಸು, ಗೋ. ಅಯ್ಯೋ ಮುಗ್ಧ ಪ್ರಾಣಿ ಅಂತ ಹೇಳ್ತೀವಿ. ಹಾಗೆ ಈ ಜೀವನ ಇಡೀ ಇದಿಷ್ಟೆಲ್ಲ ಕಷ್ಟಪಟ್ಟರೂ ಸಹ ಆ ಮೂಗುದಾರ ಏನಕ್ಕೆ ಅಂತ ಲಗಾಮ್ ಹಿಡ್ಕೊಂಡಿರ್ತೀವಿ. ಆ ಲಗಾಮ್ ಹಿಡ್ಕೊಂಡಿರ್ತಕ್ಕಂಥದ್ದು ಇವತ್ತಿನ ಸಾಕ್ಷಿ ರೂಪವಾಗಿ ಜ್ಞಾನಫಲದಲ್ಲಿ ಕೊಡ್ತಕ್ಕಂಥ ಏನು ಅಂದರೆ, ನಾವು ಈ ಕರ್ನಾಟಕದಲ್ಲಿ ಇದ್ದಾಗ ಪ್ರತಿಯೊಬ್ಬರ ಮನೆಯಲ್ಲೂ ಮೂಗುದಾರ ಯಾವುದು? ಎತ್ತಿನ ಮೂಗುದಾರ. ಅದೇನೋ ಹಳೆಯದು ಹೊಸದಾಗಿ ಇಟ್ಕೊಳ್ಳೋದಲ್ಲ, ಹಳೆಯದು ಉಪಯೋಗಿಸಿರ್ತಕ್ಕಂಥ ಮೂಗುದಾರ ಕಿತ್ತೋಗಿರುತ್ತೆ, ಅಥವಾ ಯಾವುದಾದ್ರು ಹಳೆಯ ಮೂಗುದಾರ. ಎಲ್ಲ ಹಳ್ಳಿ ಮನೆಯಲ್ಲೂ ಎಲ್ಲಿರುತ್ತೆ ಹೇಳಿ? ಮನೆ ಬಾಗಿಲಿರುತ್ತಲ್ಲ, ಆ ಬಾಗಿಲು ಹಿಂಬದಿಯಲ್ಲಿ ಹಾಕಿರುತ್ತೆ. ಅಂದರೆ ಬಾಗಿಲು ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ ಬಾಗಿಲು ಒಳಗೆ ಇರತಕ್ಕಂಥ ವಿಚಾರ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಕಾಣಲ್ಲ, ಅದು ಒಳಗಡೆ ಇರುತ್ತೆ. ಅಲ್ಲಿ ಒಂದು ಗೂಟ ಹೊಡೆದಿರ್ತಾರೆ, ಹೊಡೆದ್ಬಿಟ್ಟು ಅದಕ್ಕೆ ಹಾಕಿರ್ತಕ್ಕಂಥ ವಿಚಾರ. ಯಾಕೆ ಅಂದರೆ ಯಾವತ್ತು ಲಕ್ಷ್ಮಿ ಗುಪ್ತೇನ ಸ್ಥಿರ ಅಂತೆ, ಮನೆ ಬಾಗಿಲಿನಲ್ಲಿ ಅಂದರೆ ಮೇನ್ ಡೋರ್ ಬಾಗಿಲಲ್ಲಿ ಹಿಂದ್ಗಡೆ ಯಾವತ್ತು ಹಸುವಿನ ಮೂಗಿದಾರ ಅಥವಾ ಎತ್ತಿನ ಮೂಗುದಾರ ಸೌದೋಗಿರ್ತಕ್ಕಂಥದ್ದು ಅದರ ಮನೆಯಲ್ಲಿದ್ದಾಗ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡುತ್ತೆ. ಯಾವತ್ತೂ ನಮ್ಮಲ್ಲಿ ದವಸ ಧಾನ್ಯ ಅಂದರೆ ಪ್ರತಿಯೊಬ್ಬ ಮನುಷ್ಯ ಬದುಕೋದು ಒಂದು ಹೊತ್ತು ಊಟಕ್ಕೆ. ಆದರೆ ಊಟಕ್ಕೋಸ್ಕರ ಜೀವನ ಮಾತ್ರ ಬದುಕಬೇಕು ಅಂತಲ್ಲ, ಬದುಕಕ್ಕೆ ಒಂದು ಜೀವನ, ಒಂದು ಊಟ. ಒಂದು ಹೊತ್ತು ಊಟ ಮಾಡಿದಾಗ ಅಬ್ಬಾ ಜೀವನ ನಡೀತಾ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ ಹೊಟ್ಟೆಪಾಡು. ಆ ಹೊಟ್ಟೆಪಾಡು ಅನ್ನೋದು ಯಾವತ್ತು ದಾರಿದ್ರ್ಯ ಬಂದ್ಬಿಟ್ರೆ, ಒಂದು ಊಟಕ್ಕೂ ಗತಿ ಇಲ್ಲ ಕಣೆ ಅವನಿಗೆ, ಅಲ್ಲೇನು ಭಿಕ್ಷೆ ಬಿಡ್ತಾನೆ ಅನ್ನೋದಾಗಬಾರ್ದು. ಆ ದಾರಿದ್ರ್ಯ ಬರದೇ ಇರಬಾರ್ದು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಹಸುವಿನ ಮೂಗುದಾರ ಅಥವಾ ಎತ್ತಿನ ಮೂಗುದಾರವನ್ನು ಯಾವ ಕಾಲಕ್ಕೂ ಹಾಕಿರ್ತಕ್ಕಂಥ ವಿಚಾರ. ಮೇನ್ ಡೋರ್ ಹಿಂದ್ಗಡೆ ಬಾಗಲ್ ತೆಗೆದ ತಕ್ಷಣವೇ ಒಳಭಾಗದಲ್ಲಿರಬೇಕು.
ಅಂದರೆ ನಾವು ಬಾಗಿಲಿಂದ ಹಿಂದ್ಗಡೆ ಒಳಗೋಗಿ ನೋಡಿದ್ರೆ ಅಲ್ಲಿ ಒಂದು ಗೂಟ ಹೊಡೆದು ಅದಕ್ಕೆ ಹಾಕಿರ್ತಕ್ಕಂಥ ವಿಚಾರ. ಯಾತಕ್ಕೆ ಹಾಕಬೇಕು ಅಂದರೆ ನಮ್ಮ ಮನೇಲಿ ಯಾವ ಕಾಲಕ್ಕೂ ದಾರಿದ್ರ್ಯ ಬರೋದಿಲ್ಲ. ಒಂದು ಚೂರು ಅನ್ನಕ್ಕೆ ನಮಗೆ ಯಾವ ತೊಂದರೆ ಬರಲ್ಲ. ಯಾವ ಕಾಲಕ್ಕೆ ಇನ್ನೇನು ಮುಗಿದು ಹೋಯ್ತು ಅಂದರೆ ರೇಷನ್ ಯಾರಾದರೂ ತಂದು ಹಾಕ್ತಾರೆ. ಅಥವಾ ತುಂಬ ದಾರಿದ್ರ್ಯ, ಊಟಕ್ಕೂ ಗತಿ ಇಲ್ಲದೆ ಎಷ್ಟೋ ಜನ ಪಾಪ ಪರದಾಡ್ತಿದ್ದಾರೆ ಭಿಕ್ಷೆ ಊಟಗಳು. ಯಾಕೆಂದರೆ ಕೆಲವರು ಈ ತೊಟ್ಟಿ ಹತ್ರ ಬಿಸಾಕಿರೋ ಊಟಕ್ಕೆ ಆ ಭಿಕ್ಷದವ್ರು ಕೂಡ ಒದ್ದಾಡಿ ಹೋಗಿ ಕಿತ್ತಾಡಿ ಸಾಯ್ತಾರೆ. ಅರ್ಥ ಆಯ್ತಾ? ಹಾಗೆ ಅಂಥ ಒಂದು ದಾರಿದ್ರ್ಯ ಎಷ್ಟೋ ಕಡೆ ನೋಡಿರತಕ್ಕಂಥ ವಿಚಾರ. ಅದಕ್ಕೆ ಇಂಥ ಎಲ್ಲ ಊಟ ಇದ್ದು ಆ ಗೌರವನ ಕೊಟ್ಟಿರಾಗ ನಾವು ಕೊಡಬೇಕಾದ ಕುಲ ಗೌರವ ಅನ್ನೋದು ಏನು ಗೊತ್ತಾ? ಸಂಸ್ಕಾರ. ಆ ಸಂಸ್ಕಾರದಲ್ಲಿ ಆ ಮೂಗುದಾರ ಒಂದು ಹಾಕೋಬೇಕು. ಎರಡನೇದು ಅನ್ನದ ಮೇಲೆ ಇರತಕ್ಕಂಥ ಮರ್ಯಾದೆನ ಉಳಿಸ್ಕೋಬೇಕು. ಅದಕ್ಕೆ ಫ್ಯಾನ್ಸಿಯಾಗಿ ಎಲ್ಲರೂ ಹೋಗ್ಬಿಟ್ಟು ರಿಸೆಪ್ಷನ್ಗಳು ಕೂತ್ಕೊಂಡು ತಿಂತೀರಾ, ಇಲ್ಲ ಯಾವೊಂದೋ ಒಬ್ಬರು ಫಸ್ಟ್ ಕ್ಲಾಸಾಗಿ ಒಂದು ಶೋ ಮಾಡಿರ್ತಾನೆ ಅಲ್ಲಿ ಹೋಗಿ ತಿಂತೀರಾ, ನುಂಗುತ್ತೀರಾ. ನುಂಗುವಾಗ ಅದು ಏನು ಮಾಡ್ತೀರಾ ಗೊತ್ತಾ? ತಟ್ಟೆಲ್ವೇನೋ ಪಕ್ಕದಲ್ಲಿ ಬಿಡೋದು ಶೋ, ನಿಮ್ಮ ಪಿಂಡ. ಆ ಶೋನೇ ಎಲ್ಲ ಇಂಪಾರ್ಟೆಂಟು. ಎಷ್ಟೋ ಜನಕ್ಕೆ ಒಂದು ಹೊತ್ತು ಊಟ ಇಲ್ಲ ಅಂತ ಸಾಯ್ತಿರ್ತಾರೆ. ನೀವು ಅದನ್ನು ಪಕ್ಕದಲ್ಲಿ ಮಿಗಿಸಿದ್ರೆ ಅವನಿಗೊಂದು ಪ್ರೆಸ್ಟೀಜ್ ಅಂತೆ. ಇಂಥ ಒಂದು ದರಿದ್ರ ಎಲ್ಲ ಬಿಟ್ಟು ಬಿಸಾಕಿ. ಯಾಕಂದರೆ ಅನ್ನ ಪರಬ್ರಹ್ಮ ಸ್ವರೂಪ, ಅದನ್ನು ಯಾವ ಕಾಲಕ್ಕೂ ಉಳಿಸ್ಬಾರ್ದು. ಎಲೆ ಹೆಂಗಿರಬೇಕು ಅಂದರೆ ಇನ್ನೊಬ್ಬ ಊಟ ಮಾಡಬೇಕು, ಆ ಎಲೆ ಕ್ಲೀನಾಗಿ ಸಾರಿಸ್ಬಿಡಿಸ್ದಂಗೆ ಇರಬೇಕು, ಅಷ್ಟು ಚೆನ್ನಾಗಿ ತಿನ್ನಿ. ಇಲ್ಲ ನಿಮಗೆ ಬೇಡವಾ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಶೋ ಮಾಡಿ ಆ ತಟ್ಟೆಯಲ್ಲಿ ಬಿಸಾಕೋದು. ಅದು ಪಾಪ ಆ ಕಡೆ ನಾಯಿಗೂ ಇಲ್ಲ, ಈ ಕಡೆ ಭಿಕ್ಷು ಅಂತಾರೆ, ನಿಮ್ಮ ಎಂಜಲ್ ಇನ್ನೊಬ್ಬನು ತಿನ್ನೋಕೆ ದೋಗಾನ. ಅದೆಲ್ಲ ಮಾಡ್ಕೋಬೇಡಿ. ಯಾವತ್ತು ತಿಳ್ಕೊಳ್ಳಿ, ಒಂದು ಅಗಳು ಕೂಡ ಬಿಡದೇ ಇದ್ದಾಗೆ ಆ ಪರಬ್ರಹ್ಮ ಸ್ವರೂಪ ನಮಸ್ಕಾರ ಮಾಡಿಕೊಂಡು ಗೌರವ ಘನತೆ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ, ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ಆ ಅನ್ನವನ್ನು ಬೆಳೆಸಿರ್ತಾರೆ. ಆ ಧಾನ್ಯಗಳನ್ನೆಲ್ಲ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಹೆಮ್ಮೆಯಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿಗೆ ಈಗ ಅಗೌರವವನ್ನು ಸೂಚಿಸಿದಾಗೆ, ಅನ್ನಪೂರ್ಣೇಶ್ವರಿಗೆ ಅಗೌರವವನ್ನು ಸೂಚಿಸಿದಾಗೆ ಅದೇ ಒಂದು ದಿಕ್ಪಾಲು. ಅದಕ್ಕೆ ಅನ್ನಪ್ರಾಣವಾಗಿರ್ತಕ್ಕಂಥ ಅನ್ನಪ್ರಾಸನವನ್ನು ಯಾವ ಕಾಲಕ್ಕೂ ಉಳಿಸದೇ ಇರತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳದೆ ನೀವು ಖಂಡಿತವಾಗ್ಲೂ ಅದನ್ನು ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಂಡು ಈ ಶೋಪ ಎಲ್ಲ ಮಾಡ್ಕೋಬೇಡಿ. ಏನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಲಕ್ಷ್ಮಣಕ್ಕೆ ತಿನ್ನಿ, ಬೇಡ ಅಂದಿಲ್ಲ. ಇದರಲ್ಲಿ ಯಾವುದೇ ಕಾರಣಕ್ಕೂ ಅವಮಾನ ಇಲ್ಲ. ಆಮೇಲೆ ಕೆಲವರೆಲ್ಲ ಊಟಕ್ಕೆ ಹೋಗ್ತೀರಾ, ತಿಂದಾಗ ಬೇಕು ಅಂದರೆ ಹಾಕ್ಸ್ಕೊಳ್ಳಿ, ಗಂಟೇನು ಹೋಗಲ್ಲ. ಕೆಲವ್ರು ಏನು ಗೊತ್ತಾ, ಇದನ್ನ ಹಾಕಿದ ತಕ್ಷಣ ಈ ತಟ್ಟೆಯಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಇನ್ನೊಂದು ತಟ್ಟೆ ತರೋದು. ಯಾವನು ತೊಳಿತಾನಲ್ಲಿ, ತೊಳೆಯೋರು ಇದ್ದಾರೆ ಅಂತ ಹಾಕ್ಕೊಳ್ಳೋದಲ್ಲ. ಯಾವತ್ತು ತಿಳ್ಕೊಳ್ಳಿ, ಬೇಕು ಅಂದರೆ ಹೋಗಿ ಹಾಕೊಳ್ಳೋದು. ಕರೆದಿರೋದು ಊಟಕ್ಕಂತೆ, ನೀವು ಹೋಗಿರೋದು ತಿನ್ನಕ್ಕೆ. ಅದ್ರಲ್ಲಿ ತೋರಿಸ್ಕೊಳ್ದಿರೋ ಅವ್ನು ನೋಡ್ತಾನೆ ಇವ್ನು ನೋಡ್ತಾನೆ ಸ್ವಲ್ಪ ಜಾಸ್ತಿ ತಿಂದ್ವಿ ಅಂತ. ಹಸುವಾಗಿದೆ, ಚೆನ್ನಾಗಿ ತಿಂದು ಬನ್ನಿ, ಬೇಡ ಅಂತ ಯಾವ ನನ್ನ ಮಗನೂ ಅನ್ನಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಥ ಒಂದು ಜೀವನದಲ್ಲಿ ಸುಖವಾಗಿರೋದು ಕಲ್ತ್ಕೊಳ್ಳಿ. ಸುಖದಲ್ಲಿ ಕಷ್ಟ ಏನು ಅನ್ನೋದು ಮರಿಬೇಡಿ. ಹಾಗೆ ಇಡೀ ಜಗತ್ ಪ್ರಪಂಚವೆಲ್ಲ ಸುತ್ತಾಡಿ ಕನ್ನಡವನ್ನು ಮರಿಬೇಡಿ. ಯಾವ ದೇಶದಲ್ಲಾದರೂ ಇರಿ, ಕನ್ನಡವನ್ನು ಮರಿಬೇಡಿ. ಕುಲನಾಡನ್ನು ಯಾವ ಗೌರವವನ್ನು ಸೂಚಿಸಿರ್ತಕ್ಕಂಥ ನೀವು ಎಲ್ಲಿ ಹುಟ್ಟು ಬೆಳೆದಿರೋ ಆ ನಾಡನ್ನು ಮರಿಬೇಡಿ. ಅದು ಯಾವುದೇ ಭಾಷೆ ಇರಲಿ, ಎಲ್ಲ ಭಾಷೆಗೂ ಗೌರವ ಕೊಡಿ. ಆದರೆ ಕನ್ನಡನ್ನು ಉಳಿಸಿ ಬೆಳೆಸಿ ಅಂತಕ್ಕಂಥ ನಾಡು ನಾವು ಹುಟ್ಟಿರೋದ್ರಲ್ಲಿ ಖಂಡಿತವಾಗೂ ಕಾಪಾಡಿ ಅಂತ ಮುಖಾಂತರ ಹೇಳ್ತಾ, ನಾವೆಲ್ಲ ಪ್ರತಿನಿತ್ಯವಾಗಿರ್ತಕ್ಕಂಥ ಈ ಜೀಪಂ ಜ್ಯೋತಿ ಪರಬ್ರಹ್ಮದ ದೀಪ ಆರತಿಗಳನ್ನು ಎತ್ತಿದ್ದೀವಿ. ಸಂತೋಷವಾಗಿ ನೀವು ಬಂದ ಶುಕವಾಕ್ಯದ ವಿಚಾರ ಹೇಳಿದ್ದೀವಿ. ಎಷ್ಟೋ ಜನ ರಾಜ್ಯದಲ್ಲಿ ಕಾಪಾಡ್ತಕ್ಕಂಥ ಕನ್ನಡ ಗಡಿ ಪ್ರದೇಶಗಳಲ್ಲಿ ಕನ್ನಡ ಹೋರಾಟಗಾರರು ಇದ್ದೀರಾ. ಎಲ್ಲರೂ ಚೆನ್ನಾಗಿ ಕಾಪಾಡಿ ಹೋರಾಟವನ್ನು ಮಾಡಿ ಇಂಥ ಒಂದು ಸಂಘ ಸಂಸ್ಥೆಗಳು ಬೆಳೆಸಿರ್ತಕ್ಕಂಥದ್ದು ಗೌರವವನ್ನು ಸೂಚಿಸ್ತಕ್ಕಂಥದ್ದು ಕಾಪಾಡ್ಕೊಳ್ಳಿ. ಇದೇ ರೀತಿಯಾಗಿ ಜೀವನ ಪರ್ಯಂತ ನಾವುಗಳು ಎಚ್ಚರ ಅಂತ ಕೂಡ ಹಾಗೆ ಗಡಿ ಪ್ರದೇಶದಲ್ಲಿ ತೋರಿಸ್ತಾ ಇರಬೇಕು, ಮಧ್ಯದಲ್ಲೂ ತೋರಿಸ್ಬೇಕು. ದುರುಪಯೋಗ ಪಡಿಸ್ಕೋಬೇಡಿ ಅಂತ ಹೇಳ್ತಾ ತಾಯಿ ಭುವನೇಶ್ವರಿ ಪಾದಕ್ಕೆ ನಮಸ್ಕರಿಸ್ತಾ ಇವತ್ತಿನ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಹಾರಿಸ್ತಕ್ಕಂಥ ನೀವೆಲ್ಲರೂ ರಾಜ್ಯ ಮಟ್ಟಿಗೆ ಯಶಸ್ಸಿಗೆ ಪ್ರದೇಶಪೂರ್ವಕವಾಗಿರ್ತಕ್ಕಂಥ ದೇಶದ ಮಟ್ಟಿಗೆ ಪ್ರಪಂಚಾದ್ಯಂತ ಪತಾಕೆಯನ್ನು ಹಾರಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳಿ. ಭಾರತ ಧ್ವಜ ಜೊತೆಗೆ ಕನ್ನಡ ಬಾವುಟ ಯಾವತ್ತೂ ರಾಜರಾಜ್ತಿರಲಿ. ಆ ಜಗನ್ಮಾತೆ ನಿಮಗೆಲ್ಲ ಆಶೀರ್ವಾದವನ್ನು ಕೊಡಲಿ ಅಂತ ಈ ಮುಖಾಂತರ ಹೇಳ್ತಾ, ಗುರುಮಂಗಳ ಯೋಗ ಕೃಪಾ ಕಟಾಕ್ಷವನ್ನು ಆಗಲಿ ಅಂತ ಹೇಳಿ ನಾವೇನೇನು ಮಾಡಬೇಕು, ಕಾರ್ಯಕ್ರಮದಲ್ಲಿ ಪ್ರತಿಪೂರ್ವಕವಾಗಿ ಪ್ರತಿದಿನ ಎಲ್ಲರಿಗೂ ಹೇಳದ ಹಾಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಧಾರ್ಮಿಕ ಒಂದು ವಿಚಾರದ ಜೊತೆಗೆ ಕನ್ನಡ ನಾಡು ನುಡಿಯ ಕುರಿತು ಕೂಡ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.